ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಒಂದು ಮಾತನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ಯಾವ ಕೆಲಸವೂ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಈ ಪ್ರಪಂಚದ 90% ಜನರು ಇಂತಹ ಪಂಜರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀರಾ. ಅಯ್ಯೋ, ಈ ಜನರು ಏನು ಅಂದ್ಕೊಳ್ತಾರೋ ಅಂತ. ನಿಮ್ಮಲ್ಲಿರುವಂತಹ ಇಡನ್ ಟ್ಯಾಲೆಂಟನ್ನು, ಅಡಗಿರುವಂತಹ ಕೌಶಲ್ಯಗಳನ್ನು ಹೊರಗಡೆ ತನ್ನಿ. ನೀವು ಹೇಗೆ ಇದ್ದರೂ ಜನರು ಮಾತನಾಡೋದನ್ನು ನಿಲ್ಲಿಸೋದಿಲ್ಲ. ಒಳ್ಳೆಯದಾದರೂ ಮಾತನಾಡ್ತಾರೆ, ಕೆಟ್ಟದಾದರೂ ಹೀಯಾಳಿಸ್ತಾರೆ. ಅವರಿಗೆಲ್ಲ ತಲೆ ಕೆಡಿಸಿಕೊಳ್ಳದೆ ನಿಮಗಾಗಿ ನೀವು ಜೀವಿಸಿ, ಈ ಜೀವನವನ್ನು ಆನಂದವಾಗಿ ಜೀವಿಸಿ. ಧನಸ್ಸು ರಾಶಿ 2025ರಿಂದ 2030 5 ವರ್ಷದ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 4 ಪ್ರಧಾನ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹುಕೇತು ಗ್ರಹಗಳ ಆಧಾರಿತವಾದಂತಹ ವಿಡಿಯೋ ಇದಾಗಿದೆ. ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ತೃತೀಯ ಭಾವದಲ್ಲಿ ಶನಿಗ್ರಹ, ಚತುರ್ಥದಲ್ಲಿ ರಾಹುಗ್ರಹ, 6ನೇ ಭಾವದಲ್ಲಿ ಗುರುಗ್ರಹ, ದಶಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ಧನಸ್ಸು ರಾಶಿಯವರಿಗೆ ಈ 5 ವರ್ಷದಲ್ಲಿ ಗುರುವಿನ ಶುಭ ಹಾಗೂ ಅಶುಭ ಫಲಗಳನ್ನು ನೋಡೋಣ. ಮೇ ತಿಂಗಳು 2025ರಿಂದ 2026 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚಾರ ಮಾಡಲಿದೆ. 7ನೇ ಭಾವದಿಂದ ನಿಮ್ಮ ಮೊದಲನೆಯ ಭಾವವನ್ನು ದೃಷ್ಟಿಸುತ್ತಿದೆ. ನಿಮ್ಮ ಡೈಲಿ ಇನ್ಕಮಲ್ಲಿ ಫ್ಲೋ ಚೆನ್ನಾಗಿರುತ್ತದೆ. 7ನೇ ಭಾವ ಅಂದರೆ ಪಬ್ಲಿಕ್ಕಿಂದ ಆರ್ಡರ್ಗಳು ಸಿಗುವ ಮೂಲಕ ನಿಮಗೆ ಧನಲಾಭ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೆ ಬೆಸ್ಟ್ ಇಯರ್ ಇದಾಗಿರುತ್ತದೆ. ನಿಮ್ಮ ಆಪೋಸಿಟ್ ಪರ್ಸನ್ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ. ಗುರು ನಿಮ್ಮ ಲಾಭಸ್ಥಾನವನ್ನು ಪಂಚಮ ದೃಷ್ಟಿಯಿಂದ ವೀಕ್ಷಿಸುತ್ತಿರುವುದರಿಂದ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಕಾಣಬಹುದು. ಪ್ರೈವೇಟ್ ಸೆಕ್ಟರ್ನಲ್ಲಿ ಇರುವವರಿಗೆ ಉತ್ತಮವಾದಂತಹ ವರ್ಷ. ಹೆಸರು, ಕೀರ್ತಿ, ಗೌರವಗಳು ಸಿಗುವುದರ ಜೊತೆಗೆ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ತೀರಾ. ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಜೀವನ ಸಂಗಾತಿಯ ಜೊತೆ ಪ್ರೀತಿ ಬಾಂಧವ್ಯ ವೃದ್ಧಿಯಾಗಲಿದೆ. ನೀವು ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಆನ್ಲೈನ್ ಕೆಲಸಗಳಲ್ಲಿ ಹೆಚ್ಚು ಬ್ಯುಸಿಯಾಗಿರ್ತೀರಾ, ಹೆಚ್ಚು ಇನ್ವಾಲ್ವ್ ಆಗಿರ್ತೀರಾ. ಗುರುಗ್ರಹ ಮೇ 2026ರಿಂದ 2027 ಮೇವರೆಗೂ ನಿಮ್ಮ ಅಷ್ಟಮ ಭಾವವಾದಂತಹ ಕಟಕ ರಾಶಿಯಲ್ಲಿ ಗೋಚಾರ ಮಾಡಲಿದೆ. ಕಟಕ ರಾಶಿಯಲ್ಲಿ ಗುರುಗ್ರಹ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಇರುತ್ತದೆ. ನೀವು ಡೀಪ್ ನಾಲೆಡ್ಜನ್ನು ಗೈನ್ ಮಾಡ್ತೀರಾ. ಅಕಲ್ಟ್ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತೀರಾ. ಹೀಲಿಂಗ್ ಫೀಲ್ಡಲ್ಲಿ ಇರುವವರಿಗೆ ಉತ್ತಮ ವರ್ಷವಾಗಿದೆ. ಸ್ಪಿರಿಚುವಲ್ ಆಗೂ ಇರ್ತೀರಾ. ಆದರೆ ಅಷ್ಟಮ ಭಾವಕ್ಕೆ ಗುರುಗ್ರಹ ಬಂದಾಗ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು. ಡೈಜೆಷನ್ ಇಶ್ಯೂಸ್ಗಳು ಉಂಟಾಗುವುದರಿಂದ ಸ್ಪೈಸಿ ಫುಡ್ಡು, ಜಂಕ್ ಫುಡ್, ಹೊರಗಡೆ ಆಹಾರವನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಆರೋಗ್ಯಕರ ಆಹಾರವನ್ನು ಸೇವಿಸಿ. ನಿಮ್ಮ ಮಾತು ಬಹಳ ಮಧುರವಾಗಿರುತ್ತದೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣವಿರುತ್ತದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಗುರುಗ್ರಹ 2027 ಮೇ ತಿಂಗಳಿಂದ 2028 ಮೇ ತಿಂಗಳವರೆಗೂ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಗುರು ನವಮ ದೃಷ್ಟಿಯಿಂದ ನಿಮ್ಮ ಪಂಚಮ ಭಾವವನ್ನು ದೃಷ್ಟಿಸುತ್ತಿದೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ವಹಿಸುತ್ತೀರಾ. ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕಾಣಬಹುದು. ನಿಮ್ಮ ಮಕ್ಕಳಿಗೆ ನೇಮ್ ಫೇಮ್ ಸಿಗುವಂತಹ ವರ್ಷವಿದಾಗಿದೆ. ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೀರಾ. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. 2028ರಿಂದ 2029 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ನೌಕರಿಯಲ್ಲಿ ಪರಿವರ್ತನೆಯನ್ನು ಕಾಣುತ್ತೀರಾ. ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೇಮ್ ಆ್ಯಂಡ್ ಫೇಮ್ ಸಕ್ಸಸ್ ಸಿಗುವಂತಹ ಬೆಸ್ಟ್ ವರ್ಷವಿದು. ಆದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಈಗೋ ಕ್ಲಾಶಸ್ಗಳು ಹೆಚ್ಚಾಗಬಹುದು. ಬಹಳ ತಾಳ್ಮೆ, ಸಮಾಧಾನವಾಗಿ ಇರಬೇಕಾಗುತ್ತೆ. ಎರಡನೆಯದಾಗಿ ಶನಿಗ್ರಹ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಫಲಗಳನ್ನು ಕೊಡಲಿದೆ ಎಂದು ನೋಡೋಣ. ಮಾರ್ಚ್ 29, 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ಶನಿಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ತಾಯಿಯ ಬಗ್ಗೆ ಚಿಂತೆ ಮಾಡ್ತೀರಾ. ನಿಮ್ಮ ತಾಯಿ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ನಿಮ್ಮ ತಾಯಿಯ ರೋಲ್ ನಿಮ್ಮ ಲೈಫಲ್ಲಿ ತುಂಬ ಹೆಚ್ಚಾಗಿರುತ್ತದೆ. ಪ್ರಾಪರ್ಟಿ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಹೊಸ ವೆಹಿಕಲ್ಗಳನ್ನು, ಕಬ್ಬಿಣದ ಮಷಿನ್ಸ್ಗಳನ್ನು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರ್ಚೇಸ್ ಮಾಡುವ ಬಗ್ಗೆ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಓಡ್ತಾನೆ ಇರುತ್ತೆ. ನಿಮ್ಮ ಮನೆಗೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು
ಹೊಸ ವಸ್ತುಗಳ ಖರೀದಿಯನ್ನು ಮಾಡುತ್ತೀರಾ, ನಿಮ್ಮ ಮನೆಯನ್ನು ರೆನೋವೇಷನ್ ಮಾಡಿಸುತ್ತೀರಾ, ಜಮೀನು ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಶನಿಯ ದೃಷ್ಟಿ 6, 10, 1ನೇ ಭಾವದ ಮೇಲೆ ಬೀಳುತ್ತಿರುವುದರಿಂದ ಶತ್ರುಗಳು ಹೆಚ್ಚಾಗಬಹುದು. ಶತ್ರುಗಳು ಬರ್ತಾರೆ ಹೋಗ್ತಾರೆ, ಅವರ ಆಟ ಏನು ನಡೆಯೋದಿಲ್ಲ ನಿಮ್ಮ ಮುಂದೆ. ಶತ್ರು ನಿಮ್ಮ ವಿರುದ್ಧ ಹೊಟ್ಟೆ ಕಿಚ್ಚನ್ನು ಪಡುತ್ತಾರೆ, ಆದರೆ ನಿಮ್ಮ ಮುಂದೆ ಅವರ ಆಟ ಏನು ನಡೆಯೋದಿಲ್ಲ, ಅಸಾಧ್ಯ ಆಗುತ್ತೆ. ನೀವು ಯಾವುದೇ ಕಾಂಪಿಟೇಷನ್ ಆದರೂ ವಿನ್ ಆಗ್ತೀರಾ. ಮಾರ್ಚ್ 2025ರಿಂದ 2028ರ ಒಳಗೆ ಆತುರಪಟ್ಟು ನಿರ್ಧಾರಗಳನ್ನು, ಲೋನ್ಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸೀನಿಯರ್ಸ್ ಜೊತೆ, ನಿಮ್ಮ ಬಾಸ್ ಜೊತೆ ಮಾತನಾಡಿ ಕೆಟ್ಟವರಾಗುತ್ತೀರಾ. ತುಂಬ ಕೇರ್ಫುಲ್ಲಾಗಿ ಸಮಾಧಾನವಾಗಿ ಮಾತನಾಡಿ. ನಿಮ್ಮ ಜಾಬಲ್ಲಿ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣುತ್ತೀರಾ. ಹಾರ್ಡ್ ವರ್ಕ್ ಹೆಚ್ಚಾಗಿ ಮಾಡ್ತೀರಾ. ಬೆಸ್ಟ್ ರಿಸಲ್ಟ್ಗಳನ್ನು ನೋಡುತ್ತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ನಿಮ್ಮ ಕೆರಿಯರ್ ಲೈಫಲ್ಲಿ ಬೆಸ್ಟ್ ಚೇಂಜಸ್ಗಳನ್ನು ಕಾಣಬಹುದು. ಶನಿಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ಓವರ್ ಥಿಂಕ್ ಮಾಡುವುದು, ಚಿಂತೆ ಮಾಡುವುದು, ಡಿಪ್ರೆಷನ್ಗೆ ಒಳಗಾಗೋದು ಈ ರೀತಿ ಕಂಡು ಬರ್ತಾ ಇದೆ. 2028 ಫೆಬ್ರವರಿ ತಿಂಗಳಿಂದ 2030 ಶನಿಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಗೋಚಾರ ಮಾಡಲಿದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆಗಳನ್ನು ಮಾಡುತ್ತೀರಾ. ಮಕ್ಕಳ ವಿದ್ಯಾಭ್ಯಾಸ ಹೇಗೋ ಏನೋ, ಅವರಿಗೆ ಯಾವ ರೀತಿ ಜಾಬ್ ಸಿಗುತ್ತೆ, ಸಕ್ಸಸ್ ಆಗ್ತಾರಾ ಇಲ್ವಾ, ಅವರ ಮ್ಯಾರೇಜ್ ಬಗ್ಗೆ ತುಂಬ ಚಿಂತೆಗಳನ್ನು ಮಾಡುತ್ತೀರಾ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಲಿದೆ. ಆದರೆ ಬಿಸ್ನೆಸ್ ಮಾಡುವವರಿಗೆ ಹೆಚ್ಚಿನ ಧನಲಾಭದ ವರ್ಷ. ಆನ್ಲೈನ್ ಬಿಸ್ನೆಸ್, ಮೀಡಿಯಾ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಇನ್ಶೂರೆನ್ಸ್ ಫೀಲ್ಡ್, ಟೆಕ್ನಿಕಲ್ ಫೀಲ್ಡ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಕಮಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭದ ವರ್ಷವಾಗಿದೆ. ಬಟ್ 2028ರಿಂದ 2029ರ ನಡುವೆ ಸ್ವಲ್ಪ ಲಾಭ ನಿಧಾನವಾಗಿ ಬರಬಹುದು. 2029ರ ಮೇಲೆ ಹೆಚ್ಚಿನ ಸಕ್ಸಸ್ ಹಾಗೂ ಲಾಭ ಸಿಗಲಿದೆ. ಶನಿಗ್ರಹ ಯಾವ ಭಾವಕ್ಕೆ ದೃಷ್ಟಿಸುತ್ತದೋ ಆ ಭಾವದ ಫಲಗಳನ್ನು ಸ್ವಲ್ಪ ನಿಧಾನವಾದರೂ 100% ಕೊಟ್ಟೇ ಕೊಡುತ್ತದೆ. ಬಟ್ ನಿಮ್ಮ ಪ್ರಯತ್ನ, ನಿಮ್ಮ ಹಾರ್ಡ್ ವರ್ಕ್ ನೋಡಿ ಅದರ ಮೇಲೆ ಫಲಗಳನ್ನು ಕೊಡುವಂತಹ ಗ್ರಹ ಅಂದರೆ ಶನಿಗ್ರಹ. ರಾಹುಕೇತುಗಳ ಬಗ್ಗೆ ನೋಡೋಣ. ರಾಹು ಗ್ರಹ ಮೇ ತಿಂಗಳು 2025ರಿಂದ 2027 ಡಿಸೆಂಬರ್ ತಿಂಗಳಲ್ಲಿ ರಾಹುಗ್ರಹ ನಿಮ್ಮ 3ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಆನ್ಲೈನ್, ಡಿಜಿಟಲ್, ಸ್ಮಾರ್ಟ್ ವರ್ಕ್ ಹೆಚ್ಚಾಗಿ ಮಾಡ್ತೀರಾ. ನಿಮ್ಮ ಎನರ್ಜಿ ಲೆವೆಲ್ ತುಂಬ ಹೈ ಆಗಿರುತ್ತದೆ. ರಾಹುಗ್ರಹ 3ನೇ ಭಾವದಲ್ಲಿದ್ದಾಗ ನೀವು ತುಂಬ ಚತುರರಾಗಿ, ಚಾಲಾಕಿಗಳಾಗಿ ಯೋಚಿಸುತ್ತೀರಾ. ಯಾರೂ ನಿಮ್ಮನ್ನು ಮೋಸ ಮಾಡಲು ಸಾಧ್ಯವಾಗೋದಿಲ್ಲ. ಕಮಿಷನ್ ಏಜೆಂಟ್ಗಳಿಗೆ, ಇನ್ಶೂರೆನ್ಸ್ ಫೀಲ್ಡಲ್ಲಿ ಇರುವವರಿಗೆ, ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ. ರಾಹುಗ್ರಹ ಡಿಸೆಂಬರ್ 2027ರಿಂದ 2028 ಜೂನ್ವರೆಗೂ ರಾಹುಗ್ರಹ 2ನೇ ಭಾವದಲ್ಲಿ ಸಂಚಾರ ಮಾಡಲಿದೆ. ನೀವು ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡುವುದು ಇದೆಲ್ಲ ಹೆಚ್ಚಾಗಬಹುದು. ತುಂಬ ಕೇರ್ಫುಲ್ಲಾಗಿ ಇರಿ. ನಿಮಗೆ ಬಾಯಿ ಹಾಗೂ ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಕೇತು ಅಷ್ಟಮದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಮಾತಿನಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಸಮಾಧಾನವಾಗಿ ಮಾತನಾಡಿ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಸೀಕ್ರೆಟಾಗಿ ಇರ್ತೀರಾ. ರಿಸರ್ಚ್ಗಳನ್ನು ತುಂಬ ಮಾಡ್ತೀರಾ ನೀವು. 2028 ಜೂನ್ ತಿಂಗಳಿಂದ 2029 ರಾಹುಗ್ರಹ ನಿಮ್ಮ ಮೊದಲನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ಈ ಟೈಮ್ ಪೀರಿಯಡಲ್ಲಿ ಹೆಚ್ಚು ಭ್ರಮೆ, ಅನುಮಾನ, ಆತಂಕಗಳಿಗೆ ಒಳಗಾಗುತ್ತೀರಾ. ಕೇತು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚಾರ ಮಾಡಲಿದೆ. ವೈವಾಹಿಕ ಜೀವನದಲ್ಲಿ ಅನಾವಶ್ಯಕ ಅನುಮಾನಗಳು ಹೆಚ್ಚಾಗಬಹುದು. ಭಯ, ಆತಂಕಗಳಿಂದ ಕೂಡಿರುತ್ತೀರಾ. ಭಯ ಬಿಟ್ಟು ಧೈರ್ಯವಾಗಿರಿ. ಗುರುವಿನ ಬೀಜಮಂತ್ರವನ್ನು ಪ್ರತಿನಿತ್ಯ ಪಠಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗಲಿದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.